ಮಂಡ್ಯದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇದೆ. ಸಮಾವೇಶದಲ್ಲಿ ಕೆಟಿ ಶ್ರೀಕಂಠೇಗೌಡರು ಎಂಎಲ್ಸಿ ಮಾತನಾಡ್ತಾ ಇದ್ದಾರೆ. ಕೃಷ್ಣರಾಜಪೇಟೆಗೆ, ಪಾಂಡುಪುರಕ್ಕೆ, ಮಂಡ್ಯ ತಾಲೂಕಿನ ಬಸವರಾಳಿಗೆ, ನಾಗಮಂಗಲ ತಾಲೂಕಿಗೆ ಹಾಸನ ಜಿಲ್ಲೆಯ ಜನರ ವಿರೋಧ ಕಟ್ಕೊಂಡು ಹೇಮಾವತಿ ನೀರನ್ನು ಹರಿಸ್ತಂತ ತೀರ ಇದ್ರೆ ಅದು ಪೂಜ್ಯ ದೇವೇಗೌಡಜಿಯವ್ರಿ. ಪೂಜ್ಯ ದೇವೇಗೌಡಜಿಯವರು ದೇವೇಗೌಡಜಿಯವರು ಏನ್ ಮಾಡಿದ್ರು ಅಂತ ಹೇಳ್ತೀರಾ? 60 ವರ್ಷಗಳ ರಾಜಕೀಯ ಬದುಕಿನಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದು ಕೇವಲ 16 ತಿಂಗಳು. 60 ವರ್ಷಗಳ ರಾಜಕಾರಣದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದು ಕೇವಲ 10 ತಿಂಗಳು. ಆದರೆ ಇಡೀ ನಾಡಿನ ರೈತರಿಗೆ, ಈ ದೇಶದ ರೈತರಿಗೆ ಅವರು ಮಾಡಿದ ಕೆಲಸ ಅಪಾರ, ಅನನ್ಯ. ಇವತ್ತು ಪಂಜಾಬ್ನಲ್ಲಿ ಬೆಳೆಯುವ ಭತ್ತದ ತಳಿಗೆ ಪೂಜ್ಯ ದೇವೇಗೌಡಜಿಯವರ ಹೆಸರನ್ನ ಹೇಳ್ತಾರೆ. ಪಂಜಾಬಿನ ಜನ, ಜಮ್ಮು ಕಾಶ್ಮೀರದ ಜನ, ಉತ್ತರ ಭಾರತದ ಜನ ದೇವೇಗೌಡರ ನಿಜವಾದ ರೈತ ನಾಯಕ ಅಂತೇಳಿ ಒಪ್ಕೊಳ್ತಾರೆ. ಇವತ್ತೇನಾದರೂ ರೈತರಿಗೆ ದನಿಯಾಗಿ ನಿಂತವರು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿದ್ರೆ ಅದು ಶ್ರೀಮಂತ ದೇವೇಗೌಡರು. ಸ್ವಾಮಿ, ಕಾವೇರಿ ಚಳುವಳಿಯ ಹೋರಾಟ, ತೀವ್ರವಾದ ವಾಗ್ವಾದ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಜೆಡಿಎಸ್ ಸಮಾವೇಶ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ಜೆಡಿಎಸ್ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಕೂಡ ಘೋಷಣೆ ಮಾಡಿಯಾಗಿದೆ. ಅಲ್ಲಿ ಜ್ಯೋತಿಷಿಗಳ ಒಂದು ಅವರ ನಿರ್ದೇಶನದಂತೆ 12 ಗಂಟೆ 9 ನಿಮಿಷದ ಒಳಗಡೆ ಇವರ ಹೆಸರನ್ನ ಘೋಷಣೆ ಮಾಡಬೇಕಾಗಿತ್ತು ಶುಭಗಳಿಗೆ. ಸೊ ಹೀಗಾಗಿ 12 ಗಂಟೆ 9 ನಿಮಿಷದ ಒಳಗಡೆನೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಈ ಬಾರಿ ಹೆಸರನ್ನ ಘೋಷಣೆ ಮಾಡಿದ್ದು ದೇವೇಗೌಡರಲ್ಲ, ಮಂಡ್ಯದ ನಾಯಕರಾಗಿರುವಂತಹ CS ಪುಟ್ಟರಾಜು ಅವರು ಮತ್ತು ಒಂದ್ ಕಡೆ DC ತಮ್ಮಣ್ಣ ಅವರು, ಇವರಿಬ್ರು ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಿದ್ರು. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಕೊಂಡಿಯಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಅಭಿಲಾಷೆಯಂತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವೇನು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಘೋಷಣೆ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ, ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮೆಲ್ಲರ ಆಶೀರ್ವಾದ ಪಡೆಯುವುದಕ್ಕೋಸ್ಕರ ಬಂದಿದ್ದಾರೆ. ಈಗ 12 ಗಂಟೆ ಸಮಯದೊಳಗಡೆ ಅವರನ್ನ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು, ನಾವು ಬರ್ತಾ ಇದ್ದೀವಿ, ನೀವು ಘೋಷಣೆ ಮಾಡಿ ಅಂತ ಹೇಳಿ ಸನ್ಮಾನ್ಯ HD ದೇವೇಗೌಡರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಎಲ್ಲಾ ಶಾಸಕರು ಒಗ್ಗೂಡಿ ಇವತ್ತಿನ ದಿವಸ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕೂಡ ತಮ್ಮ ಆಶೀರ್ವಾದದೊಂದಿಗೆ ಘೋಷಣೆ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಕೊಂಡಿಯಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಅಭಿಲಾಷೆಯಂತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವೇನು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಘೋಷಣೆ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ, ಈ ರಾಜ್ಯದ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪ್ರಸನ್ನ ಆಚಾರ್ಯ ಕಟ್ಟಿ ಅವರು, ಜ್ಯೋತಿಷಿಗಳು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. 12 ಗಂಟೆ ಒಳಗೆ ಘೋಷಣೆ ಮಾಡಬೇಕು ಅಂತ ಬಂತು. ಸೊ ಹೀಗಾಗಿ ಘೋಷಣೆ ಮಾಡಿದ್ವಿ ಅಂತ ಕೂಡ ಅಲ್ಲಿ ಮಾತನಾಡ್ತಾ ಇದ್ರು. ಏನಂತ ಪ್ರಾಶಸ್ತ್ಯವಾದಂತ ಗಳಿಗೆ ಏನು ಅಂತ? ನಮ್ಮಲ್ಲಿ ಕಾಲಗಳಲ್ಲಿ 3 ವಿಭಾಗಗಳನ್ನು ಮಾಡ್ತಾರೆ. ಮೊದಲನೇದಾಗಿ ಮೊದಲನೇದಾಗಿ ಬಂದ್ಬಿಟ್ಟು ಬ್ರಾಹ್ಮಿ ಮುಹೂರ್ತ ಅಂತ. ಓಕೆ. ಆ ಬ್ರಾಹ್ಮಿ ಮುಹೂರ್ತದ ನಂತರದಲ್ಲಿ, ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಅಂದ್ರೆ ಬೆಳಗ್ಗೆ ಜಾವ 1:30 ಗಂಟೆ ಮುಂಚೆಯಿಂದ ಹಿಡಿದು ಸೂರ್ಯೋದಯದ ಸಂದರ್ಭದವರೆಗೂ ಬ್ರಾಹ್ಮಿ ಮುಹೂರ್ತ ಅಂತ ವಿಶೇಷವಾಗಿ ಕರೆಯಲ್ಪಡ್ತದೆ. ಅದಾದ ನಂತರ ಮಧ್ಯಾಹ್ನ 2 ಗಂಟೆಯವರೆಗೆ ಇರತಕ್ಕಂಥ ಸಮಯವನ್ನ ಬಂದ್ಬಿಟ್ಟು ದೇವತಾ ಸಮಯ. 2 ಗಂಟೆ ಅಂದ್ರೆ 1:30ವರೆಗೂ ಇರತಕ್ಕಂಥ ಸಮಯವನ್ನ ದೇವತಾ ಸಮಯ ಅಂತ ಕರೀತಾರೆ. ಅದಾದ್ಮೇಲೆ ಪಿತೃ ಸಂದರ್ಭ. ಸರ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕವನ್ನ ಮಾಡ್ತೀನಿ. ನೋಡ್ತಾ ಇದೀವಿ, ಇಲ್ಲಿ ಪ್ರಮುಖವಾಗಿ 3 ಗಳಿಗೆ ಇದೆ, ಪ್ರಾಶಸ್ತ್ಯವಾದಂತಹ ಗಳಿಗೆ. ಅದರಲ್ಲೂ 12 ಗಂಟೆ 9 ನಿಮಿಷದ ಒಳಗೆ ಘೋಷಣೆ ಮಾಡಿದ್ರೆ ಅಂತಹ ವ್ಯಕ್ತಿಗೆ ಅಂದ್ರೆ ಒಳ್ಳೆ ಭವಿಷ್ಯ ಇರುತ್ತೆ ರಾಜಕಾರಣಿಗಳಿಗೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಸೊ ಹೀಗಾಗಿನೇ ಇಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ 12 ಗಂಟೆಯ ಒಳಗಡೆನೆ ಘೋಷಣೆ ಮಾಡಿರುವಂತದ್ದು. ಈಗಷ್ಟೇ DC ತಮ್ಮಣ್ಣ ಅವರು ಮಾತನಾಡ್ತಾ ಹೇಳ್ತಾರೆ, ದೇವೇಗೌಡರು ಕುಮಾರಸ್ವಾಮಿ ಅವರು ನಾವು ಬರ್ತಾ ಇದೀವಿ, ಸೊ ಹೀಗಾಗಿ 12 ಗಂಟೆ ಒಳಗಡೆನೆ ಅವ್ರ ಹೆಸರನ್ನ ಘೋಷಣೆ ಮಾಡ್ಬಿಡಿ ಅಂತ ಹೇಳಿದ್ರು. ಸೊ ಹೀಗಾಗಿ ನಾವೆಲ್ಲರೂ ಮಂಡ್ಯ ಜನದ ಅಂದ್ರೆ ಆಶೋತ್ತರಗಳಿಗೆ ಅಂದ್ರೆ ಹಾಗೆ ಮಂಡ್ಯ ಜನರು ಏನ್ ಕೇಳ್ಕೊಳ್ತಾ ಇದ್ರು
ಅವರ ಹೆಸರನ್ನ ಘೋಷಣೆ ಮಾಡಿ ಅಂತ, ಅದೇ ರೀತಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ರು DC ತಮ್ಮಣ್ಣ ಅವರು. ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ JDS ನ ಶಾಸಕರು ಕೂಡ ಇದ್ರು. ಆನಂತರ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳ್ತಿದ್ದ ಹಾಗೆ ಅಲ್ಲಿನ ಜನರು ಚಪ್ಪಾಳೆಯನ್ನ ತಟ್ಟುವಂತ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಜೈಕಾರವನ್ನ ಕೂಡ ಕೂಗಿದ್ರು. ಈಗ ಆಲ್ರೆಡಿ ಸಮಾವೇಶ ನಡೀತಾ ಇದೆ, ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಮಂಡ್ಯದ ಸಚಿವರಾಗಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ CS ಪುಟ್ಟರಾಜು ಅವರಿದ್ದಾರೆ, ಮತ್ತು ಒಂದ್ ಕಡೆ ಸಾರಿಗೆ ಸಚಿವರಾಗಿರುವಂತ DC ತಮ್ಮಣ್ಣ. ಚುನಾವಣೆಯ ಅಭ್ಯರ್ಥಿಯಾಗಿ ಪೂಜ್ಯ ದೇವೇಗೌಡಜಿ ಅವರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಜೊತೆ ಹಾಲಿ ಮಂಡ್ಯದ ಲೋಕಸಭಾ ಸದಸ್ಯರಾಗಿರುವಂತ LR ಶಿವರಾಮೇಗೌಡರು ಕೂಡ ಇರುವಂತದ್ದು. ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ದೇವೇಗೌಡರನ್ನ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು. ಅವರ ಜೊತೆನೆ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ದೇವೇಗೌಡರು ಕಾಣಿಸ್ತಾ ಇದ್ದಾರೆ. ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಮಾಜಿ ಪ್ರಧಾನಿಗಳಾಗಿರುವಂತ ಹಾಗೆ JDS ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ದೇವೇಗೌಡರು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಹಾಗೆ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಮುಖ್ಯಮಂತ್ರಿಗಳಾಗಿರುವಂತ ಕುಮಾರಸ್ವಾಮಿ ಅವರು ಕೂಡ ದೇವೇಗೌಡರ ಜೊತೆ ಆಗಮಿಸಿದ್ರು. ಇನ್ನು ಸಾರಾ ಮಹೇಶ್ ಅವರು, ಪ್ರವಾಸೋದ್ಯಮ ಸಚಿವರಾಗಿರುವಂತ ಸಾರಾ ಮಹೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರ ಕ್ಷೇತ್ರ ಕೂಡ ಈ ಒಂದು ಲೋಕಸಭಾ ವ್ಯಾಪ್ತಿಗೆ ಸೇರುತ್ತೆ. ಕುಮಾರಸ್ವಾಮಿ ಅವರು, ದೇವೇಗೌಡರು, ಅವರ ಜೊತೆಗೆ JDS ನ ಸಚಿವರು ಅಂದ್ರೆ ಬಂಡೆಪ್ಪ ಕಾಶಂಪುರ್ ಹಾಗೆ ಸಾರಾ ಮಹೇಶ್ ಅವರು, ಇವರೆಲ್ಲರೂ ಕೂಡ ಆಗಮಿಸಿದ್ರು ದೇವೇಗೌಡರ ಜೊತೆಗೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಕುಮಾರಸ್ವಾಮಿ ಅವರು ಕೈ ಬೀಸ್ತಾ ಇದ್ದಾರೆ JDS ನ ಕಾರ್ಯಕರ್ತರ ಬಳಿ. ಅಲ್ಲಿ ವೇದಿಕೆಯ ಮೇಲೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಬಂದಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ, ಬಂಡೆಪ್ಪ ಕಾಶಂಪುರ್, JDS ನ ರಾಜ್ಯಾಧ್ಯಕ್ಷರಾಗಿರುವಂತ H ವಿಶ್ವನಾಥ್ ಅವರು ಕೂಡ ಜೊತೆಲೆ ಬಂದಿದ್ದಾರೆ ದೇವೇಗೌಡರ ಜೊತೆಯಲ್ಲಿ. ಈ ಒಂದು ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಎದ್ದು ನಿಂತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾದಂತ ವಿಚಾರ, ಇವತ್ತು ಈ ಸಮಾವೇಶ ನಡೀತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮತ್ತು ಒಂದ್ ಕಡೆ ಮಂಡ್ಯದ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿನಿಂದ ಅಂದ್ರೆ ಇವತ್ತಿನಿಂದ ಈ ಕ್ಷಣದಿಂದ JDS ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಸಮಾವೇಶಗಳು ಶುರುವಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಅಲ್ಲಿ ಒಂದ್ ಕಡೆ JDS ನ ರಾಜ್ಯಾಧ್ಯಕ್ಷರಾಗಿರುವಂತಹ H ವಿಶ್ವನಾಥ್ ಹಾಗೆ ಮಧು ಬಂಗಾರಪ್ಪ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಮಧು ಬಂಗಾರಪ್ಪ ಶಿವಮೊಗ್ಗ ಕ್ಷೇತ್ರದ JDS ನ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರು ಕೂಡ ಬಂದಿದ್ದಾರೆ ವೇದಿಕೆಗೆ. ಅವರು ಕೂಡ ಆಸೀನರಾಗಿದ್ದಾರೆ. ಮಧು ಬಂಗಾರಪ್ಪ ಅವರ ಪಕ್ಕದಲ್ಲಿ ಬಂಡೆಪ್ಪ ಕಾಶಂಪುರ್ ಅವರು ಕೂಡ ಕುಳಿತುಕೊಂಡಿರುವಂತದ್ದು. ಎಲ್ಲರೂ ಕೂಡ JDS ನಾಯಕರೆಲ್ಲರೂ ಕೂಡ ಸೇರಿದ್ದಾರೆ. ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು, ಹಾಲಿ ಸಂಸದರು, ಮಂಡ್ಯ ಹಾಲಿ ಸಂಸದರಾಗಿರುವಂತಹ ಶಿವರಾಮೇಗೌಡರು, ಹಾಗೆ JDS ನ ರಾಜ್ಯಾಧ್ಯಕ್ಷರಾಗಿರುವಂತ H ವಿಶ್ವನಾಥ್, ಕುಮಾರಸ್ವಾಮಿ, ಹಾಗೆ ಇಲ್ಲಿ ಮಧು ಬಂಗಾರಪ್ಪ ಮತ್ತು ಒಂದ್ ಕಡೆ ಬಂಡಪ್ಪ ಕಾಶಂಪುರ್ ಸೇರಿದಂತೆ JDS ನ ಸಚಿವರುಗಳೆಲ್ಲರೂ ಕೂಡ ಇವತ್ತಿನ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಕ್ಸೆಪ್ಟ್ ಇಲ್ಲಿ HD ರೇವಣ್ಣ ಅವರು ಕಾಣಿಸ್ಕೊಂಡಿಲ್ಲ. ಅವರನ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಸಚಿವರು ಕೂಡ ಅಲ್ಲಿದ್ದಾರೆ. ಈ ದಿನ ಈಗಾಗಲೇ ನಿಮ್ ಮುಂದೆ ಹೇಳಿದ ರೀತಿ ಏಪ್ರಿಲ್ 18ನೇ ತಾರೀಕು ನಡೀತಾ ಇರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ JDS ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸರ್ವಾನುಮತದಿಂದ ಇವತ್ತು ನಾವು ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಅಧಿಕೃತವಾಗಿ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂತಹ H ಡಿ ದೇವೇಗೌಡಜಿ ಅವರು ಬಂದು ಅಧಿಕೃತವಾಗಿ ಈ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಜಿಲ್ಲೆಯ ಶಾಸಕರು, ಲೋಕಸಭಾ ಸದಸ್ಯರು, ನನ್ನೆಲ್ಲ ಹಿರಿಯ ಮುಖಂಡರು, ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಕೇಳ್ಕೊಂಡಂತ ಹಿನ್ನೆಲೆಯಲ್ಲಿ ಇವತ್ತು ಆಗಮಿಸಿದ್ದಾರೆ. ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ಅದೇ ರೀತಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ H ಡಿ ಕುಮಾರಸ್ವಾಮಿ ಅವ್ರನ್ನ ಏನೇ ಕಾರ್ಯಕ್ರಮದ ಒತ್ತಡ ಇದ್ರು ಇವತ್ತು ಬಂದು ಅಧಿಕೃತವಾಗಿ ಮಂಡ್ಯ ನಗರದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು
ಅಂತೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಲಾಗಿ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಹಿರಿಯರಾದಂತಹ ಎಚ್ ವಿಶ್ವನಾಥ್ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯುವ ಜನತಾದಳದ ರಾಜ್ಯಾಧ್ಯಕ್ಷರು ನಮ್ಮ ಯುವ ನಾಯಕರಾದಂತಹ ಮಧು ಬಂಗಾರಪ್ಪ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವಿನಂತಿ ಮಾಡಿದಾಗ ಬಹಳ ಸಂತೋಷದಿಂದ ಆಗಮಿಸಿದ್ದಾರೆ. ಅವರನ್ನು ಸಹ ಹೃತ್ಪೂರ್ವಕವಾಗಿ ನಿಮ್ಮ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಂಡಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಹಿರಿಯರು ಸಾರಿಗೆ ಸಚಿವರಾದಂತಹ ತಮ್ಮಣ್ಣ ಅವರನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಆತ್ಮೀಯರು ಪ್ರವಾಸೋದ್ಯಮ ಸಚಿವರಾದಂತಹ ಮಾನ್ಯ ಸಾರಾ ಮಹೇಶ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಜಫರುಲ್ಲಾ ಖಾನ್ಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಹಾಲಿ ಲೋಕಸಭಾ ಸದಸ್ಯರು ಹಿರಿಯರಾದಂತಹ ಎಲ್ಲ ಶಿವರಾಮೇಗೌಡರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಹಿರಿಯರಾದಂತಹ ಎಂ ಚೀರಣ್ಣ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯರಾದಂತಹ ನಾರಾಯಣಗೌಡರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಹಿರಿಯರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಮರಿತಿಬ್ಬೇಗೌಡರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಹಿರಿಯರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಕಂಠೇಗೌಡರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ, ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಅಪ್ಪಾಜಿಗೌಡರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಈಗಾಗಲೇ ಅದ್ಭುತವಾದಂತಹ ಭಾಷಣವನ್ನು ಮಾಡಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಾಗಮಂಗಲ ಕ್ಷೇತ್ರದ ಶಾಸಕರು ಗೆಳೆಯರಾದಂತಹ ಸುರೇಶ್ ಗೌಡರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ